ಐತಿ, ಲಗು ಲಗು ಪೂಜೆ ಮಾಡೋಣ ಅಂದ್ರ ಇವಳು ಬೆಂಗ್ಲಿ ನಿಂಗಿದು ಇನ್ನು ಹೆಣಾನೇ ಎತ್ತಾವಲ್ರು. ನನಗಂಕರು ಇವ್ರು ಕದ್ದ ಮುಚ್ಚ ವ್ಯವಹಾರ ಗೊತ್ತಾತ. ನನ್ನ ಗಂಡಂದು ನಿಂಗಿದು. ಈಗ ನನ್ನ ಗಂಡ ಮನೆಗೆ ಬರೋಂಗಿಲ್ಲ, 4 ದಿನ ಮನೆಗೆ ಬರೋಂಗಿಲ್ಲ. ಅಷ್ಟಾದ್ರೆ ಸುಮ್ ಬಿಡ್ತೀನಿ ಅಂತ ಮಾಡಿರೇನ್ರಿ? ಹಂಗ ಸುಮ್ ಬಿಡಾಕೆಲ್ಲ ನಾನು ಜಗಳ ತಗೋತೀನಿ. ಊರಾಗ ಬರೀ ನಿಂಗಿದು ನಮ್ಮ ಮನೆಯಾರ ಸುದ್ದಿ ಇದು ನಡೆದು ಬಿಟ್ಟತಿ. ಇಡೀ ಊರಣ್ಣರ ಬಾಯಾಗ ನನ್ನ ಗಂಡ ಮತ್ತು ನಿಂಗಿ ಸುದ್ದಿ. ಈ ಊರಣ್ಣರು ಬಿಟ್ರ ಆ ಟಿವಿಯಾಗ ಹಾಕಿದ್ದಂಗ ಅದಾರ ಇದನ್ನ ಸುದ್ದಿನ, ಬಿಸಿ ಬಿಸಿ ಸುದ್ದಿ ಅಂತೇಳಿ. ಇನ್ನು ನಿಂಗಿ ತವ್ರ ಮನೆಯಾರ ಬರೋ ಮಠ ಇದ್ರ ಹೆಣಾನ ಎತ್ತಂಗಿಲ್ಲ. ಇವಳು ನಿಂಗಿ ಹೋದ್ಲು. ನನ್ನ ಗಂಡನ ಹೆಸರು ನಮ್ಮ ಮನೆತಾನ ಹೆಸರು ಕೆಡಿಸಿ ಹೋದ್ಲಿ. ಇವಳು ಇದ್ದಾಗ ಅಂಕರು ನೆಮ್ಮದಿ ಕೊಡ್ಲಿಲ್ಲ ಇವಳು ನಿಂಗಿ. ಈಗ ಸತ್ತಾಗರ ನೆಮ್ಮದಿ ಬೇಡ ಜಲ್ಮಕ್ಕ. ನಿಂಗಿ ಸುದ್ದಿ ನನ್ನ ಗಂಡನ ಸುದ್ದಿ ಈಟಿದ್ದಾರು ಮಾತಾಡ್ಕೊಂತಾರ, ಎತ್ತರ ಇದ್ದರು ಮಾತಾಡ್ಕೊಂತಾರ. ಈ ಊರಾಗ ತಲೆ ಎತ್ತಿ ತಿರುಗಬಾರ್ದು ಹಂಗತಿ ಮಾಡಿಬಿಟ್ಟ ನನ್ನ ಗಂಡ. ನನಗಂಕರು ದೊಡ್ಡ ಮೋಸನ ಮಾಡಿಬಿಟ್ಟಾನ. ಬಿಡಂಗಿಲ್ಲ, ನಾ ಮಾತ್ರ ಒಟ್ಟ ಬಿಡಂಗಿಲ್ಲ. ಮತ್ತು ನೀವೇನಾರ ಬಿಡ ಅಂತೇಳಿ ನನಗೆ ಹೇಳಿದ್ದೀರಿ, ನಾ ಬಿಡಂಗಿಲ್ರಿ. ನನ್ನ ಗಂಡನ ಪಾಠ ಕಲಿಸೇ ಕೈ ಬಿಡ್ತೀನಿ ನಾನು. ಒಂದು ದಿನ ಹೆಣ ಇಟ್ಕೊಂಡು ಕುಂತು ಇನ್ನೂ ಆದ್ರಿ ನಿಂಗಿ ಹೆಣ ಹುಗಿದು ಬರೋವಲ್ರು. ಹಾಕಿದು ಹೆಣ ಹುಗಿದು ಬಂದಿಂದ ನನಗೆ ಸಮಾಧಾನ ಆಕತಿನ ಹಂಗತಿ ಅನಿಸ್ಬಿಟ್ಟತಿ. ನೀವೇನಾರ ಬೈತಿರ್ಬೇಕು ಬಿಡ್ರಿ. ನೋಡಿ ನಮ್ಮ ಪಾರಕ್ಕೆ ಹೆಂಗೆ ಮಾತಾಡ್ತಾಳ ಅಂತೇಳಿ ನಾನು ಹೊಟ್ಟು ಉಡ್ದಂಗೆ ಇನ್ನೊಬ್ರು ಹೊಟ್ಟು ಉಡ್ದಿಲ್ ಬಿಡ್ರಿ. ಹೂ ಬೇಕೇನ್ರವ? ಇವತ್ತು ತಮಾಷೆನೇ ಐತಿ. ಮಧ್ಯಾಹ್ನ ಮ್ಯಾಗ ಈ ನಿಂಗಿ ಹೆಣ ಎತ್ತಿದ್ದಂಗೆ ಅದಾರ. ಎತ್ತಿಂದ ಮತ್ತು ನಾನು ದೇವ್ರ ಪೂಜೆ ಮಾಡ್ಬೇಕು. ಅಮಾಸಿ ದಿನ ನಮ್ಮ ದೇವ್ರು ದಿನರು ಭಾಳ ಅದಾವು. ಮತ್ತು ದೇವರಿಗೆ ಹೂ ಏರ್ಸಕ್ಕೆ ಬೇಕು ನನಗೂ. ಹೂನೇಕೆ ಬಾರ ನಮ್ಮ. ಹೂನೇಕೆ ಕೇಳಿದ್ದು ಕೇಳಾರ್ಗತಿ ಹೊಂಟಿಯಲ್ಲ ನಮ್ಮ. ಬಾರ ಹೂವ ತೊಗೊಂತೀನಿ. ಅಯ್ಯೋ ಪಾರವಕ್ಕ ಬಂತಡಿ ಅಕ್ಕ, ಇಲ್ಲಿ ಹೂ ಕೊಡಕತ್ತೀನಿ. ಒಂದು 2 ನಿಮಿಷ ಬಂದ್ಬಿಡ್ತೀನಿ. ನಾನು ಹೂ ಮಾರಕ ಬೇರೆ ಯಾರು ಬಂದಾರಂತ ಮಾಡಿದ್ನೆ. ನೀನ ಯಾವಾಗ ತಿನ್ನ ಹೂ ಮಾರೋದ ಬಿಟ್ಟಿರ್ ಬಿಡವ ಈಗ. ಇಲ್ಲವ ಪಾರವಕ್ಕ, ಮೊದ್ಲೇಕ ದಿನ ಹೊತ್ಕೊಂಡ್ಬಂದು ಮಾರ್ಬೇಕಿದ್ನೆ. ನನಗೂ ಅಡ್ಡಾಡೋದು ನಿಗವಲ್ದು. ಅದಕ್ಕೆ ಊರ್ ಹೊರಗೆ ಅಲಸಿ ಕಟ್ಟ್ಯಾಗ ನನ್ನ ಗಂಡ ಒಂದು ಅಂಗಡಿ ಇಟ್ಕೊಟ್ಟಾನ. ಯಾಕ ಅಲ್ಲೇ ಕುಂತು ವ್ಯಾಪಾರ ಮಾಡ್ತೀನಿ. ಈ ಅಮಾಸಿ ಹುಣಿವಿ ಇಂಥವು ಇರ್ತಾವಲ್ಲಿ ಅಕ್ಕ, ಅವಾಗ ಬಂದು ಊರಾಗ ಮಾರಿ ಹೊಕ್ಕಿನಿ. ಬೇಸಾಯ್ತಿವ ಇವ ಹೂಕ್ಕೆ ಏನು ಮಾಡಲಿ ಅಂತೇಳಿ ಚಿಂತೆತ್ತಿತ್ತು. ನೀನ ಬಂದು ನೋಡಿ ಅವ ಇಟ್ಟಾಗ. ಯಾಕ ಪಾರವಕ್ಕ ಮಕ ಹೀರ್ ಹೋಗದಂಗೆ ಆಗೈತಲ್ಲ ಅವ, ಮಕ ಸಪ್ಪ ಆಗೈತಿ ನಿಂದು. ಯಾಕ ಜ್ವರ ಬರ ಬಂದವನ? ಯಾಕ ಹಂಗೇನಿಲ್ಲವ, ಯಾಕ ದಗದ ಮಾಡಿ ಒಂದೀಟು ಬ್ಯಾಸರ ಆಗೈತಿ. ಯಾಕ ಅವಳು ನಿಂಗೇನೋ ಸತ್ಲಂತಲ್ಲ ಇವ? ಚಡ್ತೈತಿವ ಅದು. ಅಲ್ಲ ಯಾಕ ಮರ್ದಿನ ಅಮಾಸೆ ಐತೆ ಅನ್ನೋ ಗೊತ್ತಿದ್ದು ಬಡ ಮಣ್ಣು ಮಾಡಿ ಬಿಡ್ಬೇಕಿಲ್ಲ, ಇನ್ನೂ ಇಟ್ಕೊಂಡು ಕೂತ ಬಿಡ ಅದನ್ನ. ಆಕಿ ತವ್ರ ಮನೆಯವ್ರು ಬಂದಿಂದ ಮಣ್ಣು ಮಾಡ್ತಾರಂತವ. ಆಕಿ ತವ್ರ ಮನೆ ದೂರ ಐತಂತಲ್ಲ ಯಾಕ? ಅದ್ರ ತವ್ರ ಮನಿಗನ ದೂರ ಐತಿ. ಅವ್ರು ಬರಾಕ ಒಂದು 7-8 ತಾಸಿನ ದಾರಿ ಐತಂತ. ಮತ್ತು ಅವು ಬಂದಿಂದ ಇವು ಮಣ್ಣು ಕೊಡ್ತಾವಂತವ. ಅಲ್ಲ ಯಾಕ ದೊಡ್ಡ ಅಮಾಸೆ ಬಿಡ ಇವ. ಈಗ ನೋಡು ಮುಂಜಾನೆ ಹೊತ್ತ ಪೂಜೆ ಪುನಸ್ಕಾರ ಇರ್ತತಿ ಮಾಡ್ತಿದ್ರು. ಇನ್ನು ಮಧ್ಯಾಹ್ನ ಮ್ಯಾಗ ಮಾಡೋದು ನೋಡು ಅಮಾಸಿನ. ನಾ ತಂಗಿ ನಾನು ಅನ್ನ ಅಂತೀನಿ. ಇನ್ನು ಮಧ್ಯಾಹ್ನ ಮ್ಯಾಗ ಒಟ್ಟು ಮನಿ ಹೊರಸ್ಕೊಂಡು ದೇವ್ರ ಪೂಜೆ ಮಾಡಿ ಬ್ಯಾಳಿ ಹಾಕ್ಬೇಕಯ್ಯವ್ವ ನಾನು. ಯವ್ವ ಪಾರವ್ವ ಬ್ಯಾಳಿ ಹಾಕಿ ಹೋಳಿಗೆ ಹೊಂಚಿದ್ದಾಳ. ತನ್ನ ಗಂಡಂದು ಇಷ್ಟೆಲ್ಲ ನಡೆದತಿ ಹೋಳಿಗೆ ಮಾಡ್ತಾಳಂತ. ಬೇಸಿದಾಳ ಬಿಡಿಕಿ ಪಾರವ್ವ. ಯಾಕ ಹೂ ಎಸ್ಕೊಡ್ಲಿ? ಹೂ ತಂದಿ ತಲೆ ಮೇಲೆ ಪುಟ್ಟಿ ಇಟ್ಕೊಂಡಿ ಹೂ ಎಸ್ಕೊಡ್ಲಿ ಅಂತ ಕೇಳ್ತಿ. ತಲೆ ಮೇಲಿನ ಪುಟ್ಟಿ ಕೆಳಗಿಡ ನಮ್ಮವ್ವ. ನೋಡ್ತೀನಿ ಹೂವ ತಂದಿ ಅಂತೇಳಿ. ತಡಿವ ಯಾಕ ಇಡ್ತೀನಿ ತಳ ಪುಟ್ಟಿನ. ನೋಡವ ಯಾಕ ಹೂ ಬೇಕು ತಗೋ. ಇವೇನ ಬಾಡಿ ಬತ್ತಿಕ್ಕ ಹೂವ ಒಂದಿಟ್ಟು ಚಲೋ ತರಬೇಕಿಲ್ಲ ನೀನು. ಅಲ್ಲ ಪಾರವಕ್ಕ ನಮ್ದೇನು ಹೂವಿನ ತಾಟ ಐತೆ ಅಯ್ಯವ. ನಾವು ತೋಟದಾರ ಹತ್ರ ತಂದು ಮಾರವ. ಅವ್ರು ರಾತ್ರಿ ಕೊಟ್ಟು ಕಳಿಸಿರ್ತಾರ. ಮತ್ತು ನಾವು ಕಟ್ಟರುವಾಗ ಒಂದೀಟು ಮುದ್ದೆ ಆಗಿರ್ತಾವ ಅಷ್ಟ. ಎಲ್ಲ ಚಲೋ ಅದಾವ ನೋಡಿವ ಪಾರವಕ್ಕ. ನೋಡೋಣ ಮಲ್ಲಿಗೆವ ಯಾನ ಮನೆಗವು ಮಧ್ಯಾಹ್ನ ದೇವ್ರಿಗೆ ಎರ್ಸರೊಳಗ ಕೆಂಪಗೆ ಹಾಕವ್ವ. ಪ್ರೇಸ್ ಅದಾವ ಯವ್ವ ಹೂವ. ಹಿಂಗಂತಿಲ್ಲ ಪಾರವಕ್ಕ, ಎಲ್ಲಾರ್ಗೂ ಕೊಟ್ಟು ಬಂದೀನಿ. ನೀನೊಬ್ಬಕ್ಕೆ ನೋಡು ಹೂ ಚಲೋ ಇಲ್ಲ ಅಂದಾಕಿ. ಆಕೆ ಅಂದಾಕಿ ಚಲೋ ಅದ ಅಂತೇಳಿ ಒಟ್ಟು ಬಾಡಿ ಬತ್ತಿಕ್ಕ ಹೂವ. ಇಲ್ಲವ ಯಾಕ ಅವು ಅರಿಬಿ ಗಂಡ್ನ್ಯಾಗ ಬೇಸಿಯಾಗ ಬಿಗಿದಿರ್ತಾರಲ್ಲ ಹೂವನ, ಅದಕ್ಕೊಂದು ಈಟು ಮುದ್ದೆ ಆದಂಗೆ ಆಗ್ಯಾವು. ನೋಡ್ಯಾರ ನೋಡೊಂದಿಟ್ಟು ಒಂದಿಟ್ಟು ಕಾಣ್ ತಗದ್ ನೋಡ ನಮ್ಮವ. ಬಲ್ಲಿವು ಇಲ್ಲ ನಿನ್ನ ಹತ್ರ ಬರೀ ಶಾಂತಿ ಹೂವ ಮಲ್ಲಿಗೆ ಹೂವ ಇವು ಕೆಂಪನ್ನು ಗುಲಾಬಿ ಹೂ ತಂದಿ. ಈ ಹೂವಿಗೆ ಹಿಂಗೆ ಅನ್ನಕತ್ತೀವ. ಅವು ಬಲಿ ಹೋಗೋಣ ತುಟ್ಟಿ ಹಳ್ಳ್ಯಾಗ ಯಾರು ತೊಗೊಳಂಗಿಲ್ಲ ಅಕ್ಕವನ್ನ. ಅವು ಅದರ ಬೇರೆ
ಲಗುನ ಬಾಡಿ ಬಿಡ್ತಾವ ಅಕ್ಕ. ಹಿಂಗಾಗಿ ನಾವು ಆಬಲಿ ತರ್ಸೋದು ಬಿಟ್ಟಿವ್ವ. ಅಲ್ಲ ಶಾಂತಿಗೆ ಇವನ್ನ ಮಾಲಿ ಮಾಡಿ ತರಬೇಕಿಲ್ಲ ನೀನು, ಬಿತ್ತು ತಂದು ಬಿಟ್ಟಿ. ಯಾಕ ತುಸ ಮಾಲಿ ಮಾಡಿ ಇಟ್ಟಿದ್ದಿಲ್ಲ ಈಕೆ, ಮತ್ತೆ ನಿಂಗ ಸುತ್ತಾಳಲ್ಲ ಬಂದು ತಗೊಂಡು ಹೋಗ್ಯಾರ ಮಂದಿ. ಅವೇನು ತುಸ ಮಾಲಿ ತಗೊಂಡು ಹೋಗ್ಲಿಲ್ಲವ, ಆದ್ರೂ ಆಕಿನೂ ನಿಂಗೋ ಮಂದಿನ ಭಾಳ ಹಚ್ಕೊಂಡಂಗದ ನೋಡಿ ಅಕ್ಕ. ಹ್ಞೂ ಆ ತಾರೀಕು ಮಂದಿ ಗಣ ಜೀವ. ಹೌದವ ಯಾಕ, ನೀ ಹೇಳೋದು ಅಂಕರು ಕರೆನೇ ಆಯ್ತು ನೋಡು. ಅಯ್ಯ ಗಂಗಾವಕ್ಕ, ಹೂವ ಮಾರಕ್ ಬಂದ್ಯಾ? ಹ್ಞೂ ಬಾ, ನೀನು ಹೂವ ತಗೋ ಬಾ. ಪರಕ್ಕ ಏನೋ ಸೊಸಕತ್ತಿಯಲ್ಲಿವ? ಅವ್ರಿಕಾಯಿ ಸೋಸಕತ್ತಿದ್ನ್ಯಾ? ಬಾರ್ಲಿ ಒಂದಿಟ್ಟು ಅವ್ರಿಕಾಯಿ ಸೋಸ್ ಬಾ. ಅಮಾಸಿ ದಿನ ಅವ್ರಿಕಾಯಿ ಪಲ್ಯ ಮಾಡ್ತೀಯಾ? ಏನಾರು ಒಂದು ಮಾಡ್ಕೊಂಡು ತಿನ್ನೋದು ಬಾಯೋ ಹೊಟ್ಟಿಗೆ. ಅಂದಂಗ ಗಂಗವ ಹೆಂಗ್ ಮಾಡಯ್ಯೋ ಹೂವ? ಗುಲಾಬಿ ಹೂವ 50 ರೂಪಾಯಿಕ 100 ಗ್ರಾಮ, ಶಾಂತಿಗೆ ಹೂವ 50 ರೂಪಾಯಿಕ 100 ಗ್ರಾಮ, ಮಲ್ಲಿಗೆ ಹೂವು ಮಾತ್ರ 40 ರೂಪಾಯಿಗೆ ಒಂದು ಮಳ. ಯವ್ವ ಅಲ್ಲವ 40 ರೂಪಾಯಿ ಮಾಡೋಣ ಮಲ್ಲಿಗೆ ಹೂವ? ಎಷ್ಟು ತುಟ್ಟಿಗ್ಯವ ಅಯ್ಯವ? ಈಗ ಹೂವು ಎಲ್ಲ ಗನ ತುಟ್ಟಿಗ್ಯವ ಅಕ್ಕ. ನೋಡಿ ಆಯ್ಕೊಡ ನೀನ ಎಷ್ಟು ತುಟ್ಟಿ ಹೇಳ್ತಿ ಯಾಕ? ಗುಲಾಬಿ ಹೋದ್ರಾಗ 5 ರೂಪಾಯಿ ಬಿಡ್ತೀನಿ, ಶಾಂತಿ ಹೋದ್ರಾಗ 5 ರೂಪಾಯಿ ಬಿಡ್ತೀನಿ, ಮಲ್ಲಿಗೆ ಹೋದ್ರಾಗ ಯಾಕ ನನಗೆ ಒಟ್ಟ ಗಿಟ್ಟಂಗಿಲ್ಲ. ನಾ 1 ರೂಪಾಯಿ ಬಿಡಕ್ಕಾಗಿಲ್ವಾ? ಗಂಗವ ನೀನು ಹೂವಿನ ರೇಟ್ ಹೇಳ್ತೇನು ಸೀರೆ ರೇಟ್ ಹೇಳಕತ್ತೇ ನಮ್ಮ? ಯಾಕ ನಮ್ಮ ಹೊಲ್ದಾಗ ಬೆಳೆದಿದ್ದಲ್ಲೇವ, ನಮ್ಮ ಹೊಲ್ದಾಗ ಬೆಳೆದಿದ್ದಾಗಿದ್ದು ಅಂದ್ರೆ ನಾನು ಹಂಗೆ ಕೊಟ್ಟಿದ್ದೆ ನಿಮಗೆ. ನಾನು ಒಬ್ಬರ ಕಡೆಯಿಂದ ತಂದು ಮಾರಾಕಿವ, ನಿಮಗಂತೂ ಇಷ್ಟು ಕೊಡ್ತೀನಿ ನೋಡ್ರಿ ಯಾವ ಯಾಕ. ನಾನು 1 ರೂಪಾಯಿ ಹುಟ್ಟಿಸ್ಕೊಂಡು ಹಾಕಿದ್ರಾಗ ನೋಡಿ ತೋರಿ. ನನಗೊಂದಿಷ್ಟು ಶಾಂತಿಗೆ ಹೂವ, ಒಂದಿಷ್ಟು ಗುಲಾಬಿ ಹೊಕ್ಕೊಡು, ಮಲ್ಲಿಗೆ ಬೇಡವ ಗನ ತುಟ್ಟಿ ಹೇಳ್ತೀನಿ ನೀನು. ರೇಣುವಕ್ಕ ನೀನು ಒಂದಿಷ್ಟು ತಗೋರ ಹೂವನ? ನಮ್ಮ ಪರ ಹೋಗಿ ತಗೊಂಡ್ರೆ ನಾವು ತಗೊಂಡಂಗ ಆಕಿ ಕಡೆನ ಒಂದಿಷ್ಟು ಇಸ್ಕೊಂಡು ಹೋಗ್ತೀನಿ ಹೂವನ. ರೇಣಂಕರು 10 ರೂಪಾಯಿ ಖರ್ಚು ಮಾಡಂಗಿಲ್ಲ, ಬರೀ ಹಾಕಪಕ್ಕಿ ಅದಾಳ ನಮ್ಮ ರೇಣಿ. ಬರೀ ಎಲ್ಲಿ ಹೊಕ್ಕಾಳ ಅವ್ರದ 10 ರೂಪಾಯಿ ಬಾರಿಸಿ ಬಿಡ್ತಾಳೆ ಇವಳು. ಪರವಕ್ಕ ನನ್ನ ಕಿವಿಗೆ ಒಂದು ವಿಷಯ ಮುಡ್ತಿ, ಅದು ಕರೆಯನ? ಆ ನಿಂಗಿ ಮಗಳು ನಮ್ಮ ಸಾವುಕಾರಿಗೆ ಹುಟ್ಟೈತಿ ಅಂತೇಳಿ ಅದ ಸುದ್ದಿ ಹೌದಿಲ್ಲ, ಹೇಳಕ್ ಬಂದಿದ್ ನೀನು? ಅಯ್ಯೋ ನಮ್ಮವ್ವ, ಈಗ ನಾ ಹೇಳಕ್ ಬಂದಿದ್ದು ಬೇರೆ ವಿಷಯ ಯವ್ವ. ಅಯ್ಯೋ ಪಾಪ ಯವ್ವ, ಸಾವುಕಾರ ಇಂಥ ಅನ್ಯಾಯ ಮಾಡಬಾರ್ದಿತ್ತು ನಮ್ಮ ಪಾರವಕ್ಕಗ. ರೇಣಿ ಆಕಿ ಏನು ಹೇಳಕತ್ತಿದ್ಲ, ನಾ ಹೇಳು ಮಟನಾರ ಬಾಯಿ ಮುಚ್ಕೊಂಡು ಕುಂದ್ರಂಗಿಲ್ಲ. ನೀನ ಬಂದು ಆಕೆ ಮುಂದೆ ಪುಂಗಿ ಉಜಿದಲ್ಲ, ನನ್ನ ಮರ್ಯಾದೆ ಕಳೆಯಕ್ಕೆ ಯಾರದ ನೀನ ನೋಡ್ಲಿ. ನೀ ಅಂತ ಗೆಳತಿದಿಲಿ ಅಕ್ಕ. ನನಗರ ಏನು ಗೊತ್ತೇ, ನಾನು ಸಾಕ ಸುದ್ದಿನ ಹೇಳಕತ್ತಾಳ ಅಂತೇಳಿ ಹೇಳ್ಬಿಟ್ನ್ಯವ. ನನಗಿದು ಒಟ್ಟ ಗೊತ್ತಿದ್ದಿದ್ದಿಲ್ಲವ ವಿಷಯ. ನಾ ಬೇರೆ ಏನು ಹೇಳಕಂತ ಬಂದ್ಯಾ, ನನ್ನ ಕಿವಿಗೆ ಈ ವಿಷಯ ಬಿತ್ತ. ಯವ್ವ ಪಾಪ ಪಾರವಕ್ಕಗ ಇಂಥ ಗತಿ ಬರಬಾರ್ದಿತ್ತವ ಅಕ್ಕ ನಿನಗ. ನಿಂಗವ ಇಷ್ಟ ಮೋಸ ಮಾಡೋದು. ಇವರು ಸಾಕಾರ ಬೇಸದಾರ ಬಿಡಿಯವ, ಅವರಿಬ್ರು ಅನ್ನೋದು ಎಲ್ಲರಿಗೂ ಗೊತ್ತಿತ್ತು. ಆಗ ನಿರ್ಮಲ ಹಿಂಗಂತೇಳಿ ನಮ್ಗೆ ಗೊತ್ತಿದ್ದಿದ್ದಿಲ್ಲವ ಯವ್ವ ಯಾಕ. ಮುಂದಿನ ಬಾಳೆ ಹೆಂಗ ಯವ್ವ ನಿಂದು? ಅಯ್ಯೋ ದೇವ್ರ, ಹಿಂಗತಿ ಆಗಬಾರ್ದಿತ್ತವ. ಸಾಕಾರ್ದಾರ ಏನು ಪದ್ಧತನ? ಆ ಮನ್ಯಾಗ ಹಿಂತಿ ಇಟ್ಕೊಂಡು ಮತ್ತೆ ಆಕಿ ಜೊತೆ ಮತ್ತೆ ಅದ್ರ ಕಾಣಿಕೆ ಆಗಿ ಆ ಹುಡುಗಿ ಯವ್ವ ಅವಲ್ಲವ ಯವ್ವ. ತಾವ 4 ಮಂದಿಯಾಗ ಬುದ್ಧಿ ಹೇಳಂಗದಾರ ಬಿಡಿಯೋ ಸಾವುಕಾರ, ಇಂಥದ ಮಾಡೋದು? ಹ್ಞೂ ನೋಡವ ಯವ್ವ, ಇಂಥ ಕೆಲಸ ಮಾಡ್ಯಾರ ನೋಡಿ ನಮ್ಮ ಸಾವುಕಾರ. ನಮ್ಮ ಪಾರವಕ್ಕಗ ಗನ ಅನ್ಯಾಯ ಮಾಡಿಬಿಟ್ರು ಅವರು. ರೇಣಿ ಬಾಯಿ ಮುಚ್ಚಂದು ಸುಮ್ಮನೆ ಕುಂದ್ರಕಲ್ಲಿ ನೀನು, ಇಲ್ಲ ಅಂದ್ರೆ ಗಡ್ಡ ತಿರ್ಗೊಂಡು ಕೊಟ್ಟು ಬಿಡ್ತೀನಿ ಮತ್ತೆ ನಾನು. ಆ ನಿಂಗಿ ಹೆಣದ ಜೊತೆ ನಿಂದು ಹೆಣ ಹೊರಿಸ್ಬಿಡ್ತೀನಿ ನೋಡಿ ಮತ್ತೆ. ಯವ್ವ ನಂಗೆ ಯಾಕೆ ಬೇಕವ್ವ, ಸುಮ್ಮನೆ ಕುಂದಿರ್ತೀನಿ. ನಿಂಗವ ನಿನಗೆ ಭಾಳ ಅನ್ಯಾಯ ಮಾಡಿದ್ಲವ ಯಾಕ. ಏನು ಮಾಡಿದೆವ, ಎಲ್ಲರೂ ಕುಂತ್ಕೊಂಡು ಆಡ್ಕೊಂಡಂಗಾಗೈತೆವ ನನ್ನ ಹಣೆ ಬಾರ. ಮತ್ತೆ ಇನ್ನೇನು ಮಾಡೋಕ್ಕಾಗತ್ತ, ಜನದ ಬಾಯಿ ಮುಚ್ಚಕ್ಕಾಗತ್ತ ಯವ್ವ? ಆದ್ರೂ ಏನಾನು ಪರವಕ್ಕ ನಿಂದು ತಪ್ಪೈತಿ. ಗಂಡನ 10 ಬಸ್ನಾಗ ಇಟ್ಕೊಳಕ್ ಬರಂಗಿಲ್ಲ, ಇಟ್ಟು ದೊಡ್ಡ ವಿಷಯ ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಹೆಂಗ? ಏನು ಮಾಡಿದೆವ, ನಮ್ಮ ನಶೀಬನ ಕೆಟ್ಟೈತೆ ಯವ್ವ. ಎಲ್ಲರೂ ಆಡ್ಕೊಂಡಂಗಾಗೈತೆ ಯವ್ವ, ನಗು ಹಂಗಾಗೈತೆ ನಮ್ಮ ಜೀವನ. ಹೋಲ್ ಬಿಡು ಪಾರವಕ್ಕ, ಅಂದಲ್ಲ ದೇವ್ರಕ್ಕಿನ ಕಟ್ಕೊಂಡು ಹೋಗ್ಯಾನ, ಯಾಕೆ ತಲೆ ಕೆಡಿಸ್ಕೊಂತಿ? ಅಯ್ಯ ನೀನೆಲ್ಲ ತಲೆ ಕೆಡಿಸ್ಕೋಬೇಡ ಅಂತಿ ನಮ್ಮ ಪಾರವಕ್ಕಗ. ಮತ್ತ ನಿರ್ಮಲಿ ಕತಿ ಹೆಂಗ? ನಿನ್ನ ಪಾರವಕ್ಕರ ಮನೆಯಾಗ ಬಂದು ಕುಂದತಾಳ, ಮತ್ತು ಆ ಪಾಪ ಹುಡುಗಿಗಾರ ಯಾರದಾರ? ಇನ್ನು ನಮ್ಮ ಪಾರವಕ್ಕನ ಆಕಿಗೆ ತಾಯಿ ಸ್ಥಾನ ತುಂಬಬೇಕು, ಹೌದಿಲ್ಲ ಪಾರವಕ್ಕ? ನೀನು ಒಂದಿಟ್ಟು ಮುಚ್ಕೊಂಡು ಸುಮ್ ಕುಂದ್ರು. ಹಾ ನೀನು ಎದಕ್ಕೆ ಬಂದು ಆ ಕೆಲಸ ಮಾಡ್ಕೊಂಡು ಹೋಗ್ಲೇರೇನಿ? ಇಡೀ ಊರು ಸಬರಿನ ಮಾತಾಡಕ್ ಹೋಗ್ಬೇಡ. ಮತ್ತೆ ನಿನಗಷ್ಟು ಪಾಪ ಅನ್ಸಿತ್ತಂದ್ರೆ ಆ ಹುಡುಗಿ ತಂದು ನಿನ್ನ ಮನ್ಯಾಗ ಜೋತ್ ಬಿಟ್ಕೋ. ಮುಂದೆ ಏನು ಮಾಡ್ಬೇಕು ಅನ್ನೋದು ನನಗೂ ಗೊತ್ತೈತಿ. ಆಕೆ ಹೆಣ ಆಟ ಮುಂದಕ್ಕೆ ಹೋಗ್ಲಿ. ಯಾಕ ನಾನು ಹೂ ಭಾಳದವ, ಇನ್ನು ಮತ್ತೆ ಇವನ್ನೆಲ್ಲ ಮಾರ್ಬೇಕು. ಬರ್ತೀನವ ಯಾಕೆ ನಾನು. ಸರಿ ಆತವ. ಅಯ್ಯ ಈ ವಿಷಯ ಯಾರ ಮುಂದೆ ಹೇಳಕ್ ಹೋಗ್ಬೇಡವ. ಮತ್ತೆ ನಮ್ಮ ಪಾರವಕ್ಕನ ಮರ್ಯಾದೆ ಸುಮಾರಾಕಿತ್ತು ನೋಡು. ಎಲ್ಲ ಹೇಳೋ ಮಟ್ಟ ಹೇಳಿ ಹೇಳಬೇಡ ಅಂತ ಹೇಳ್ತೀಯ ಎಲ್ಲೇ ಬುಬ್ನಿ. ಮುಚ್ಕೊಂಡು ಕುಂದ್ರೆ ಮೊದ್ಲೇಕ ನೀನು ಬಾಯಿಗೆ ಪಟ್ಟಿ ಹಾಕ್ಬೇಕು, ಇಡೀ ಊರಿಗೆ ಡಂಗ್ರ ಬಡಿಯಾಕಿ ನೀನ.
ನೋಡ್ರಿ ನಮ್ಮ ಪಾರೋಕ ಯಾಕ ಮನ್ಸಿ ಬೇಸರ ಮಾಡ್ಕೊಂಡಾಡ್ರಿ, ಅದಕ್ಕೆ ನಾ ಹೇಳಕತ್ತೀನ್ರಿ. ಹಂಗ ಈ ವಿಡಿಯೋ ನೋಡ್ಬಿಟ್ಟು ಲೈಕ್ಸ್ ಕೊಟ್ಟು ಹೋಗ್ರಿ, ಶೇರ್ ಮಾಡ್ರಿ, ಕಾಮೆಂಟ್ನಾಗ ತಿಳಿಸ್ರಿ ಇವತ್ತಿನ ವಿಡಿಯೋ ಹೆಂಗಿತ್ತು ಅಂತೇಳಿ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡಕತ್ತಿರಲ್ರಿ ನಮ್ಮ ಪಾರೋಕನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ನಾವು ಇನ್ನೊಂದಿಟ್ಟು ನಿಂಗಿ ಮನಿ ಮುಂದೆ ಹೋಗ್ತೀವ್ರಿ, ಮತ್ತು ಅವ್ರ ತವ್ರ ಮನೆಯವ್ರು ಬಂದಂಗ ಆದ್ರ. ಪಾರೋಕ, ಆ ನಿಂಗಿ ಹೆಣದ